ಈಗ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಸುತ್ತೂರು ಶ್ರೀಗಳವರಿಂದ, ಸಿರಿಗೆರೆ ಶ್ರೀಗಳವರಿಂದ ಅಭಯ ಮತ್ತು ಆಶೀರ್ವಚನ. ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಗಲೇ ಹೇಳಿದಾಗೆ 3 ದಶಕಗಳಿಂದ ಹಿರಿಯ ಶ್ರೀಗಳ ನೆರಳಲ್ಲಿದ್ದಾರೆ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಆ ಶಕ್ತಿ ಅವರಿಗಿದೆ. ನಾವೆಲ್ಲರೂ ಅವರ ಹಿಂದೆ ಇದ್ದೇವೆ ಅನ್ನುವಂಥ ಮಾತನ್ನು ಪರಮಪೂಜ್ಯ ಶ್ರೀಗಳವರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ನಿವೇದಿಸಿಕೊಳ್ತಾ, ಇದೀಗ ಕೊನೆಯ ಘಟ್ಟ ಸುತ್ತೂರು ಮಠದ ಪರಮಪೂಜ್ಯ ಜಗದ್ಗುರುಗಳವರಿಂದ ಆಶೀರ್ವಚನ. ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದಾಗೆ ಸುತ್ತೂರು ಶ್ರೀಗಳವರು ಸದಾಕಾಲ ಸಿದ್ಧಲಿಂಗ ಮಹಾಸ್ವಾಮಿಗಳ ನೈತಿಕ ಸ್ಥೈರ್ಯವನ್ನು ತುಂಬಿದಂಥವರು. ಅವರಿಂದ ಆಶೀರ್ವಚನ. ಪೂಜ್ಯರೆಲ್ಲರಲ್ಲಿ ಗೌರವ ಸಲ್ಲಿಸಿ, ವೇದಿಕೆ ಮೇಲೆ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರು ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸಂಸ್ಮರಣೆಯ ಕಾರ್ಯಕ್ರಮದ ಕೊನೆಘಟ್ಟದಲ್ಲಿ ಇದೀಗ ನಾವಿದ್ದೇವೆ. ಸಿದ್ಧಗಂಗೆಯ ಮಠದ ಇತಿಹಾಸದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರ ಭೌತಿಕ ಅನುಪಸ್ಥಿತಿಯಲ್ಲಿ 88 ವರ್ಷಗಳ ನಡೀತಾ ಇರುವ ಮೊದಲ ಕಾರ್ಯಕ್ರಮ ಇದು. ಈ ದೀರ್ಘಾವಧಿಯಲ್ಲಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗಾ ಮಠವನ್ನು ಜಾಗತಿಕ ಭೂಪಟದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುವಂತಹ ಅದ್ಭುತವಾದ ಒಂದು ಮಹತ್ತರವಾದ ಕಾರ್ಯವನ್ನು ಎಸಗಿದ್ದಾರೆ. ಗೋಸಲ ಸಿದ್ದೇಶ್ವರರಿಂದ ಪ್ರಾರಂಭವಾದಂತಹ ಅಟವಿ ಸ್ವಾಮಿಗಳು ಮತ್ತು ಉದ್ದಾನ ಮಹಾಸ್ವಾಮಿಗಳ ತಪಶಕ್ತಿಯ ಘನೀಭೂತಗೊಂಡಂತಹ ಒಂದು ಶಕ್ತಿಯಾಗಿ ಶಿವಕುಮಾರ ಮಹಾಸ್ವಾಮಿಗಳವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಅಪಾರವಾದಂತಹದ್ದು. ಶ್ರೀಗಳು ಭೌತಿಕವಾದಂತಹ ಪವಾಡಗಳನ್ನೇನು ಮಾಡಲಿಲ್ಲ. ಆದರೆ ಇಲ್ಲಿ ಮಾತನಾಡ್ತಾ ತಿಳಿಸಿದ ಹಾಗೆ ಪವಾಡ ಸದೃಶವಾದಂತಹ ಬದುಕನ್ನು ನಡೆಸಿದಂಥವರು. ಅವರ ಬದುಕೆ ಒಂದು ಸಮಾಜಕ್ಕೆ ಪವಾಡವಾದಂತಹ ರೀತಿಯಲ್ಲಿ ಕಂಡುಕೊಂಡಂತಹದ್ದು. ಶ್ರೀಗಳವರು ಅವರ ಶಿಸ್ತಿನ ಜೀವನ, ವೈರಾಗ್ಯದ ಜೀವನ, ಅವರ ಒಂದು ಅಖಂಡ ಸನ್ಯಾಸ ದೀಕ್ಷೆ ಅವರನ್ನು ಎತ್ತರೆತ್ತರಕ್ಕೆ, ಮುಗಿಲೆತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಅವರು ಬೆಳೆಯೋದ್ರ ಜೊತೆಗೆ ಇಡೀ ಒಂದು ಮಠ ಮತ್ತು ಸಮುದಾಯ ಕೂಡ ಜಗತ್ತಿನಲ್ಲಿ ಕಾಣುವಂತಹ ರೀತಿಯಲ್ಲಿ ಬೆಳೆದಂಥವರು. ಬಹುಶಃ ಸಿದ್ಧಗಂಗಾ ಶ್ರೀಗಳವರು ಬದುಕಿನ ನಂತರ ಅಲ್ಲ, ಬದುಕಿದ್ದಾಗಲೇ ಒಂದು ದಂತಕಥೆಯಾಗಿದ್ದಂಥವರು. ಅವರ ದಿನಚರಿಯನ್ನು ಗಮನಿಸಿದವರು ಎಷ್ಟೋ ಸಾರಿ ಆಶ್ಚರ್ಯಪಟ್ಟದ್ದುಂಟು. ಅವರು 3 ಗಂಟೆಗೆ ಎದ್ದು ಸ್ನಾನ ಪೂಜೆಯನ್ನು ಮಾಡಿ, ಇಲ್ಲಿ ತಿಳಿಸಿದಾಗೆ ಬಸವೇಶ್ವರರ ನಾಟಕಗಳು ಪ್ರದರ್ಶನ ಆಗೋ ಸ್ಥಳಗಳಿಗೆ ಅವರು 10 ಗಂಟೆಗೆ ಗ್ರಾಮಾಂತರ ಪ್ರದೇಶದಲ್ಲಿ, ಅದು ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, 10 ಗಂಟೆ ಕಾರ್ಯಕ್ರಮ ಇರ್ತಿತ್ತು. ಕಾರ್ಯಕ್ರಮದ ನಂತರ ಮತ್ತೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನದ ಅಧಿವೇಶನದಲ್ಲಿ ಭಾಗವಹಿಸಿ ಪೂಜೆಯನ್ನು ಮುಗಿಸಿ ರಾತ್ರಿ 10 ಗಂಟೆಗೆ ನಾಟಕದಲ್ಲಿ ಕುಳಿತರೆ ಬೆಳಗ್ಗೆ 5 ಗಂಟೆ ತನಕ ನಾಟಕದಲ್ಲಿ ಕುಳಿತವ್ರು ಬಹಳ ಜನ ನಿದ್ರೆ ಮಾಡ್ತಿದ್ರು. ಆದರೆ ತಪ್ಪದೆ ಒಬ್ಬರೇ ಎಚ್ಚರವಾಗಿರ್ತಿದ್ದವರು ಅಂದರೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು. ಮತ್ತು ಅದೇ ಪ್ರಕಾರ ಬೆಳಿಗ್ಗೆ ಅವರು ಪೂಜೆಗೆ ಹೋಗಿ ಮತ್ತೆ ಎಂದಿನಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಿದ್ರು ಅಂತಂದರೆ ಸಾಮಾನ್ಯವಾಗಿ ಅದನ್ನು ನೋಡದೇ ಇದ್ದಂಥವ್ರು ಯಾರು ನಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನಂಬಿಕೆಗಿಂತ ಉತ್ಪ್ರೇಕ್ಷೆಯ ಮಾತುಗಳನ್ನು ಹೇಳ್ತೀರಿ ಅಂತನ್ನುವಂತಹ ರೀತಿಯಲ್ಲಿ ಅವರ ಜೀವನ ಸಾಗ್ತಾ ಇತ್ತು ಅಂತಕ್ಕಂತಹದ್ದು ನೋಡಿದಂಥವ್ರಿಗೆ ತಿಳಿದಿರುವಂತಹ ಸಂದರ್ಭ.
ಅವರ ಅಂತ್ಯ ಸಂಸ್ಕಾರ ಅಂತ್ಯ ದರ್ಶನಕ್ಕೆ ಜನ ಸಹಸ್ರ ಲಕ್ಷಗಟ್ಟೆ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಇಲ್ಲಿ ಆಗಮಿಸಿದರು. ಇವತ್ತು ಇಷ್ಟು ಜನ ಇದ್ದಾರೆ. ಆದರೆ ನಿಮ್ಮ ಗಮನಕ್ಕೆ ತರಬೇಕಾದದ್ದು ಅಂತಂದರೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಹೇಗೆ ನಡೀತಾ ಇದೆಯೋ ಅಷ್ಟೇ ವಿಶೇಷವಾಗಿ ಅನೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯ ಕಾರ್ಯಕ್ರಮ ನಡೀತಾ ಇದೆ. ಬೆಂಗಳೂರಿನಲ್ಲೂ 50-60 ಕಡೆ, ಅದಕ್ಕೆ ನಾವು ಹೇಳಿದ್ವಿ ಇಡೀ ಕರ್ನಾಟಕದಲ್ಲಿ ಅಂತೇಳಿ. ಕರ್ನಾಟಕದ ತುಂಬ ಸಿದ್ಧಗಂಗಾ ಶ್ರೀಗಳ ಸಂಸ್ಮರಣೆ ಅವರು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಅವ್ರ ಮನೆಯ ಯಾವುದೇ ಕಾರ್ಯಕ್ರಮವನ್ನು ಅಷ್ಟು ಶ್ರದ್ಧೆಯಿಂದ ಪ್ರೀತಿಯಿಂದ ಆಚರಣೆ ಮಾಡಿಲ್ಲ. ಅಷ್ಟು ವಿಶೇಷವಾಗಿ ಸಿದ್ಧಗಂಗಾ ಶ್ರೀಗಳು ಅಂತಂದರೆ ಸಿದ್ಧಗಂಗಾ ಶ್ರೀಗಳಿರೋ ಅಂತಂದರೆ ನಮ್ಮ ಸ್ವಾಮಿಗಳು ಅನ್ನೋ ರೀತಿಯಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅವರ ಬದುಕು ಒಂದು ಆದರ್ಶವಾಗಿದ್ದಂತಹದ್ದು. ಜಗತ್ತಿನಾದ್ಯಂತ ಇಲ್ಲಿ ಓದಂತಹ ವಿದ್ಯಾರ್ಥಿಗಳು ಇವತ್ತು ವ್ಯಾಪಕವಾಗಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ಮಾತನಾಡ್ತಾ ಹೇಳಿದಾಗೆ ನೀವು ಇಡೀ ಜಗತ್ತಿನಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಎಲ್ಲಾದರೂ ಒಂದು ಕಡೆ ನಿಮ್ಮ ಪರಿಚಯ ಆಗುವಂಥ ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ಅದು ಕಾವಿದಾರಿಗಳೋದರಂತೂ ಕೂಡ ಅವ್ರು ಯಾರು ನೋಡ್ತಾರೆ, ಅವ್ರು ನೋಡಿದ ತಕ್ಷಣ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ನಾವು ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಅನ್ನೋದನ್ನು ಅಭಿಮಾನದಿಂದ ಸಂತೋಷದಿಂದ ಹೇಳಿಕೊಂಡು ಅವ್ರಿಗೆ ಹಾಗೆ ಹೇಳ್ಕೊಳ್ಳೋದೇ ಒಂದು ಅಭಿಮಾನ. ನಾವು ಸಿದ್ಧಗಂಗಾ ಮಠದ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸವನ್ನು ಶ್ರೀಗಳು ನಡೆಸಿದಂಥವರು. ಅವರು ತ್ರಿಪುಂಡ್ರಧಾರಿಗಳು. ವಿಭೂತಿಯನ್ನು ಯಾವಾಗಲೂ ತ್ರಿಪುಂಡ್ರ ದಂಡಿಗಳಿಗಾಗಿಯೇ ಇದ್ದಂಥವರು. ಬಹುಶಃ ಅವರು ತ್ರಿಪುಂಡ್ರ ಇಲ್ಲದಂತಹ ಅವರ ಒಂದು ದರ್ಶನ ಮಾಡಿದಂತಹದವ್ರು ಇಲ್ಲೇ ಇಲ್ಲ. ಅವರು ತ್ರಿಪುಂಡ್ರ ಧಾರಣೆಯ ಸಂಪೂರ್ಣವಾಗಿ ಅದಕ್ಕೆ ಸಮರ್ಪಿಸಿಕೊಂಡ ಕಾರಣಕ್ಕಾಗಿಯೇ ತ್ರಿಪುಂಡ್ರ ಅಂದರೆ ಹೀಗೆ 3 ಇರುತ್ತೆ. ಅವರು ಹೀಗೆ 3 ಇರುವಾಗಲೂ ಕೂಡ 111 ವರ್ಷ ಬದುಕಿದಂಥವರು ಶಿವಕುಮಾರ ಮಹಾಸ್ವಾಮಿಗಳು. ತ್ರಿಪುಂಡ್ರ ಧಾರಣೆಯ ಮಹತ್ವ ಒಬ್ಬ ವ್ಯಕ್ತಿಯನ್ನು ಹಾಗೆ ಆ ಇಡೀ ದೀರ್ಘಾವಧಿಯ ಅವಧಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಅವರೊಂದು ಸಾಕ್ಷಿಯಾಗಿ ಇದ್ದಂಥವರು. ಅಂಥ ಪೂಜ್ಯರು ಅವರು ತೊಟ್ಟಂತಹ ಕಾವಿ ಉಡುಗೆಗೆ ಗೌರವವನ್ನು ತಂದುಕೊಟ್ಟಂತಹವರು. ಅನೇಕ ಸಂದರ್ಭಗಳಲ್ಲಿ ನಾವು ಕಾಣುವಂತಹ ಅನೇಕ ಘಟನೆಗಳ ಸಂದರ್ಭಗಳಲ್ಲೂ ಕೂಡ ಈಗ ಕಾವಿ ತೊಟ್ಟಂತಹ ಒಬ್ಬ ವ್ಯಕ್ತಿ ತಪಸ್ವಿ ನಮ್ಮ ನಡುವೆ ಇದ್ದ ಕಾರಣಕ್ಕಾಗಿ ಕಾವಿ ಧರಿಸಿದವ್ರಿಗೂ ಕೂಡ ಆತ್ಮವಿಶ್ವಾಸದಿಂದ ಬದುಕಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ ಬದುಕಿನಲ್ಲಿ ವೈರಾಗ್ಯ ನಿಷ್ಠೆ, ವೈಯಕ್ತಿಕವಾಗಿ ಯಾವ ಸುಖ ಸಂತೋಷಗಳನ್ನು ಕೂಡ ಬಯಸಿದಂಥವರಲ್ಲ. ತಮಗೇನೇ ಬಂದರೂ ಕೂಡ ಅದನ್ನು ಮಠದ ಏಳಿಗೆಗಾಗಿ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ಮುಡಿಪಾಗಿಟ್ಟಂತಹ ಅಪರೂಪದ ಚೇತನ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರು ಗೌರಿಶಂಕರ ಮಹಾಸ್ವಾಮಿಗಳವರು, ಮೈಸೂರಿನ ಗವಿಮಠದ ಗೌರಿಶಂಕರ ಮಹಾಸ್ವಾಮಿಗಳವರು ಕಾಶಿಯಲ್ಲಿ ಬಹಳ ವರ್ಷ ಇದ್ದಂಥವರು. ಅವರು ಸಂಸ್ಕೃತ ಮತ್ತು ಅನೇಕ ಭಾಷೆಗಳಲ್ಲಿ ವಿದ್ವತ್ತನ್ನು ಪಾಂಡಿತ್ಯವನ್ನು ಸಂಪಾದಿಸಿದಂಥವರು. ಅವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ರಾಜೇಂದ್ರ ಸ್ವಾಮೀಜಿಯವರನ್ನ ನೋಡಿ ಅವರೊಂದು ಮಾತು ಹೇಳ್ತಾ ಇದ್ರಂತೆ, ಇವರಿಬ್ಬರು ಹೇಗೆ ಅಂತಂದರೆ ಸಮಾಜದ 2 ಕಣ್ಣುಗಳಿದ್ದ ಹಾಗೆ ಅಂತೇಳಿ ಇವರಿಬ್ಬರನ್ನು ಅವರು ವರ್ಣಿಸ್ತಾ ಇದ್ದಂತಹ ರೀತಿ ಅದು. ಇವತ್ತು ರಾಜೇಂದ್ರ ಸ್ವಾಮೀಜಿಯವರಿಲ್ಲ, ಸಿರಿಗೆರೆಯ ಶಿವಕುಮಾರ ಸ್ವಾಮೀಜಿಯವರಿಲ್ಲ, ಸಿದ್ಧಗಂಗೆಯ ಶ್ರೀಗಳು ಕೂಡ ಇಲ್ಲ. ಸಿರಿಗೆರೆಯ ಶ್ರೀಗಳು ಹೇಳಿದಾಗೆ ಈ 3 ಮಠಗಳ ನಡುವಿನ ಬಾಂಧವ್ಯ ಅತ್ಯಂತ ಅನ್ಯೋನ್ಯವಾದಂತಹದ್ದು. ಈ 3 ಮಠಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಪರಸ್ಪರ ಇಲ್ಲಿ ಓದಿದವರು ಅಲ್ಲಿ ಓದಿರೋದುಂಟು, ಅಲ್ಲಿ ಓದಿರೋದು ಇಲ್ಲಿ ಓದಿರೋದುಂಟು. ಹೀಗೆ ಪರಸ್ಪರ ವಿದ್ಯಾರ್ಥಿಗಳು ಈ 3 ಮಠಗಳಲ್ಲಿ ಓದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಬಹಳ ಇದೆ. ಬಹುಶಃ ಇವತ್ತು ಸಿದ್ಧಲಿಂಗ ಸ್ವಾಮಿಗಳವರು ತಿಳಿಸಿದಾಗೆ ಶಿವಕುಮಾರ ಮಹಾಸ್ವಾಮಿಗಳವರ ಅಗಲಿಕೆಯಿಂದ ಅವರ ಮನಸ್ಸಿಗೆ ಏನು ನೋವಾಗಿರಬಹುದೋ ಅದೇ ವೈಯಕ್ತಿಕವಾದಂಥ ನೋವು ನಮಗೆ ಮತ್ತು ಸಿರಿಗೆರೆಯ ಜಗತ್ತುಗಳಿಗೆ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ವಿನಯದಿಂದ ಹೇಳಬೇಕಾದಂತಹದ್ದು. ನಮ್ಮ ಪೂಜ್ಯ ಇಬ್ಬರು ಹಿರಿಯರು ಶ್ರೀಗಳು ದೈವಾಧೀನರಾದ ನಂತರ ಆ ಇಬ್ಬರ ಸ್ಥಾನವನ್ನು ಕೂಡ ತುಂಬಿ 3 ಮಠಗಳ ಒಬ್ಬ ಏಕಪೀಠಾಧಿಪತಿಯಾಗಿ ಇಷ್ಟು ದಿವಸ ನಮ್ಮ ನಡುವೆ ಇದ್ದಂಥವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಸಂತೋಷ ಆಗುತ್ತೆ. ಅವರು ಜಗತ್ತಿನ ಗೌರವಕ್ಕೆ ಪಾತ್ರರಾದಂಥವರು. ಎಲ್ಲ ಪ್ರಶಸ್ತಿ ಗೌರವಗಳನ್ನು
ಮೀರಿ ನಿಂತಂಥವರು. ಯಾವುದೇ ಒಂದು ಪ್ರಶಸ್ತಿ ಗೌರವಕ್ಕೆ ಅದರಾದ ಒಂದು ಇತಿಮಿತಿ ಇರುತ್ತೆ. ಅದೆಲ್ಲವನ್ನು ಮೀರಿ ಆ ಪ್ರಶಸ್ತಿಗಳು ಗೌರವಗಳ ಎಲ್ಲೆಯನ್ನು ಮೀರಿ ನಿಂತಹ ಒಂದು ವ್ಯಕ್ತಿತ್ವ ಶಿವಕುಮಾರ ಮಹಾಸ್ವಾಮಿಗಳವ್ರದ್ದು. ಅದಕ್ಕೆ ಸಿರಿಗೆರೆ ಸ್ವಾಮೀಜಿಯವರು ಇವತ್ತಿನ ಲೇಖನದಲ್ಲಿ ಅವರಿಗೆ ವಿಶ್ವರತ್ನ ಅಂತಕ್ಕಂತಹ ಒಂದು ಗೌರವವನ್ನು ಸಲ್ಲಿಸಿರ್ತಕ್ಕಂತಹದ್ದು. ಅದು ಕೊಡುವಂತಹ ಗೌರವ ಬೇರೆ, ಆದರೆ ಜನರಿಂದ ಪಡೆದುಕೊಳ್ಳೋ ಗೌರವ ಇದೆಯಲ್ಲ, ಅದಕ್ಕಿಂತ ದೊಡ್ಡದೇ ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಶ್ರೀಗಳು ನಮ್ಮ ನಡುವೆ ಭೌತಿಕವಾಗಿ ಇಲ್ಲದೇ ಇರಬಹುದು, ಆದರೆ ಒಬ್ಬ ವ್ಯಕ್ತಿ ಭೌತಿಕವಾಗಿ ನಮ್ಮಿಂದ ಕಣ್ಮರೆಯಾದ ತಕ್ಷಣ ಅವರನ್ನು ಪ್ರೀತಿಸುವಂತಹ, ಅವರನ್ನು ಗೌರವಿಸುವಂತಹ ಎಲ್ಲರ ಹೃನ್ಮಂದಿರಗಳಲ್ಲೂ ಕೂಡ ಅವರು ಸ್ಥಾಪಿತರಾಗ್ತಾರೆ ಅಂತಕ್ಕಂತಹದ್ದು ನಮ್ಮ ಭಾರತೀಯರ ಒಂದು ಅಚಲವಾದ ನಂಬಿಕೆ ಇದೆ. ಹಾಗೆ ಸಿದ್ಧಗಂಗಾ ಶ್ರೀಗಳವರು ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಇಡೀ ಸಹಸ್ರಾರು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಅವರು ನೆಲೆಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಭಗವಂತನನ್ನು ಕಾಣುವಂಥ ಅವಕಾಶವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ, ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರು ಕಲ್ಪಿಸಿದ್ದಾರೆ ಅಂತಕ್ಕಂತಹ ಮಾತನ್ನು ಇವತ್ತೇಳಿ, ಅಕ್ಕ ಮಹಾದೇವಿ ಹೇಳುವಾಗೆ ವನವೆಲ್ಲ ನೀವೇ, ವನದೊಳಗಾಡುವ ತರುವೆಲ್ಲ ನೀವೇ ಅಂತನೂ ಹಾಗೆ ಸಿದ್ಧಗಂಗಾ ಶ್ರೀಗಳು ಇವತ್ತು ಇಡೀ ಎಲ್ಲರ ಮನಸ್ಸನ್ನು ಆವರಿಸಿದ್ದಾರೆ. ಸಿದ್ಧಗಂಗಾ ಮಠದ ಪ್ರತಿಯೊಂದು ಕಣಕಣದಲ್ಲೂ ಕೂಡ ಅವರನ್ನು ನೋಡಲಿಕ್ಕೆ ಅವಕಾಶ ಇದೆ. ಅವರಿಲ್ಲಿ ಮಠವನ್ನು ಕಟ್ಟುವಂತಹ ಸಂದರ್ಭದಲ್ಲಿ, ಇಲ್ಲಿ ಬೇಸಾಯವನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿದ್ದಂತಹ ವಿದ್ಯಾರ್ಥಿಗಳು ಇವತ್ತು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಕ್ಕಂಥದ್ದುಂಟು. ಇಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಕಟ್ಟುವಾಗ ಅವರೇ ಕಲ್ಲನ್ನು ತೆಗೆದು ವಿದ್ಯಾರ್ಥಿಗಳ ತಲೆ ಮೇಲೆ ಒರೆಸಿ ಕಟ್ಟಡಕ್ಕೆ ಕೊಡ್ತಾಯಿದ್ರು. ಇಲ್ಲಿ ಬೇಸಾಯ ನಡೆಯುವಂಥ ಸಂದರ್ಭದಲ್ಲಿ, ಒಕ್ಕಣೆ ಸಂದರ್ಭದಲ್ಲಿ ಆ ಭತ್ತದ ಹೊರೆಯನ್ನು ವಿದ್ಯಾರ್ಥಿಗಳ ತಲೆ ಮೇಲೆ ಕೊಟ್ಟು ಒಕ್ಕಣೆ ಮಾಡಲಿಕ್ಕೆ ಕಳಿಸ್ಕೊಡ್ತಾಯಿದ್ರು. ಅವ್ರು ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಕಲ್ಲಿಡಿ ಅಂತ ಹೇಳ್ತಾ ಇರಲ್ಲ, ಒಕ್ಕಣೆ ಮಾಡಲಿಕ್ಕೆ ಹೊರೆ ತೆಗೆದುಕೊಂಡು ಹೋಗಿ ಇಡಿ ಅಂತ ಹೇಳ್ತಾ ಇರಲ್ಲ, ಅವರೇ ಸ್ವತಃ ಅದನ್ನು ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಕಾಯಕ ನಿಷ್ಠೆಯನ್ನು, ಕಾಯಕ ಪ್ರಜ್ಞೆಯನ್ನು ಬೆಳೆಸಿ ಅವರ ಮನಸ್ಸಿನಲ್ಲಿ ಅಚ್ಚಳಿಯದಂತಹ ವಿಶೇಷವಾದ ಪ್ರಭಾವವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲೂ ಮೂಡಿಸಿದಂತಹ ಕೀರ್ತಿ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ, ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲುವಂತಹದ್ದಾಗಿದೆ. ಅಂತಹ ಪೂಜ್ಯರು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳುವ ಹಾಗೆ, ಜಗತ್ತು ಎಲ್ಲಿ ತನಕ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅಂತಂದರೆ ಗೋಚರವಾಗಿರಬಹುದು, ಅಗೋಚರವಾಗಿರಬಹುದು, ತಮ್ಮ ವೈಯಕ್ತಿಕವಾದ ಸ್ವಾರ್ಥವನ್ನು ಮರೆತು ಜಗತ್ತಿನ ಕಲ್ಯಾಣಕ್ಕಾಗಿ ಎಲ್ಲಿಯ ತನಕ ತಪಸ್ಸು ಮಾಡುವಂತಹ ಶಕ್ತಿಗಳು ನಮ್ಮ ಜಗತ್ತಿನಲ್ಲಿ ಇರುತ್ತೆ, ಅದುವರೆಗೂ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಂತನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿಯಾಗಿ ತಮ್ಮ ವೈಯಕ್ತಿಕವಾದ ಯಾವುದನ್ನೂ ಕೂಡ ಇಟ್ಕೊಳ್ಳದೆ ನಾಡಿನ ಕಲ್ಯಾಣಕ್ಕಾಗಿ ತಪಸ್ಸನ್ನು ಗೈದಂಥವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ ಬದುಕಿನಲ್ಲಿ ಅವರು ಪಾಲಿಸಿದ್ದೇನು ಅಂತಂದರೆ, ಪೂಜೆ ವೈಯಕ್ತಿಕ, ಆದರೆ ಪೂಜೆಯ ಫಲ ಎಲ್ಲ ಸಾರ್ವತ್ರಿಕ ಅಂತನ್ನುವಂತಹ ಮಾತಿನಲ್ಲಿ ತಮ್ಮ ಬದುಕನ್ನು ಶಿವಕುಮಾರ ಮಹಾಸ್ವಾಮಿಗಳವರು ನಡೆಸಿದ್ದಾರೆ. ಅವರು ಬಡವರ ಪಾಲಿನ, ಬಡವರ ವಿದ್ಯಾರ್ಥಿಗಳ ಪಾಲಿನ ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ ಅವ್ರು ಕೇಳಿದ್ದನ್ನೆಲ್ಲ ಕೊಡುವಂತಹ ಒಂದು ಶಕ್ತಿಯಾಗಿ ಈ ಒಂದು 111 ವರ್ಷಗಳನ್ನು ಸವಿಸಿದ್ದಾರೆ. ಅವರು ವಿದ್ಯಾರ್ಥಿಗಳಲ್ಲೇ ದೇವರನ್ನು ಕಂಡಂತಹವರು. ಅವರು ದೇವರನ್ನು ಹೇಗೆ ಪೂಜಾ ನಿಷ್ಠೆಯನ್ನು ಮಾಡುವಾಗ ಪೂಜೆಯಲ್ಲಿ ನಿಷ್ಠೆಯಿಂದ ಮಾಡಿದ್ರೋ, ಹಾಗೆ ವಿದ್ಯಾರ್ಥಿಗಳ ಒಂದು ಕಲ್ಯಾಣಕ್ಕೋಸ್ಕರ ಅಷ್ಟೇ ನಿಷ್ಠೆಯಿಂದ ಒಂದು ಬದುಕನ್ನು ನಡೆಸಿದಂಥವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರು ಎಷ್ಟೋ ಸಂದರ್ಭಗಳಲ್ಲಿ ನೆನಪಿಸ್ಕೊಳ್ತಾ ಇದ್ದದ್ದುಂಟು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಅವ್ರು ಹೇಳ್ತಾಯಿದ್ರು. ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ವಿ, ನಾವೆಲ್ಲ ಚಿಕ್ಕ ವಯಸ್ಸಿನವ್ರು ಆಗ್ತಾಯಿದ್ವಿ. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಧ್ವಜಾರೋಹಣದ ನಂತರ ಮಾಡಿದಂತಹ ಮಾತುಗಳು, ದೇಶವನ್ನು ಹೇಗೆ ಕಟ್ಟಬೇಕು, ದೇಶವನ್ನು ಹೇಗೆ ಬೆಳೆಸಬೇಕು, ಆ ದೇಶದ ಪ್ರಜೆಗಳಾಗಿ ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ಎಷ್ಟೋ ಸಂದರ್ಭಗಳಲ್ಲಿ ಅವರು ಮಾತನಾಡ್ತಾಯಿದ್ರು. ಅಂತಹ ಸ್ವಾತಂತ್ರ್ಯ ಭಾರತಕ್ಕೆ ಹೋರಾಡಿದಂತಹ ಹೋರಾಟಗಾರರ ಕನಸನ್ನು ನನಸು ಮಾಡಬೇಕಾದಂತಹ ಜವಾಬ್ದಾರಿ ಇಂದಿನ ಭಾರತೀಯರ ಮೇಲೆ, ಎಲ್ಲರ ಮೇಲೆ ಇದೆ ಅಂತಕ್ಕಂತಹ ಮಾತುಗಳನ್ನು ಎಷ್ಟೋ ಸಂದರ್ಭಗಳಲ್ಲಿ ಪೂಜ್ಯರು ಮೆಲುಕಾಗ್ತಾ ಇದ್ದಂತಹದ್ದೆಲ್ಲ ನಿಮ್ಮ ಗಮನಕ್ಕೆ ಬಂದಿರತಕ್ಕಂತಹದ್ದು. ಅಂಥ ಪೂಜ್ಯರು ಇವತ್ತು ಭೌತಿಕವಾಗಿ ನಮ್ಮ ನಡುವೆ ಇಲ್ಲ, ಆದರೂ ಕೂಡ ಅವರ ಒಂದು ಆದರ್ಶಗಳು, ಅವರು ಮಾಡಿದಂತಹ ಕಾರ್ಯ, ಅವರ ದಿವ್ಯಶಕ್ತಿಯ ಪ್ರಭೆ ಸದಾಕಾಲ ನಾಡಿನಲ್ಲಿ ಬೆಳಗ್ತಾ ಇರ್ತದೆ. ಅವರು ಪೂಜ್ಯರು ಹೇಗೆ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟರೋ, ಹಾಗೆ ಈ ಮಠವನ್ನು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕೂಡ ಈ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಮಾಡಿ ಆ ಮಠದ ಜವಾಬ್ದಾರಿಯನ್ನು ಅವರು ಚೆನ್ನಾಗಿ ಸುಸ್ಥಿತವಾಗಿ ಆರೋಗ್ಯವಾಗಿರುವಂಥ ಸಂದರ್ಭದಲ್ಲೇ ಕೂಡ
ಇಡೀ ಮಠದ ಅಧಿಕಾರವನ್ನು ಅಧಿಕೃತವಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ವಹಿಸಿಕೊಟ್ಟಂಥ ಕೀರ್ತಿ ಶಿವಕುಮಾರ ಮಹಾಸ್ವಾಮಿಗಳಿಗೆ ಸಲ್ಲುವಂತಹದ್ದು. ಅವರು ಅಧಿಕಾರವನ್ನು ವಹಿಸಿಕೊಟ್ರು, ಆದರೆ ಸಿದ್ಧಲಿಂಗ ಸ್ವಾಮಿಗಳು ಅಧಿಕಾರವನ್ನು ವಹಿಸಿಕೊಟ್ರು ಅಂತ ಅದನ್ನು ಬಹಳ ಚಲಾವಣೆ ಮಾಡಲಿಲ್ಲ. ಅವರು ಅಧಿಕಾರ ವಹಿಸಿಕೊಟ್ರು ಕೂಡ ಮಠದ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ಶಿವಕುಮಾರ ಮಹಾಸ್ವಾಮಿಗಳವರ ಗಮನಕ್ಕೆ ತಂದು ಅವರು ಒಪ್ಪಿಗೆ ಪಡೆದು ಅಪ್ಪಣೆಯ ನಂತರ ಪ್ರತಿಯೊಂದು ಕೆಲಸವನ್ನು ಮಾಡುವಂತಹ ವಿನೀತ ಭಾವದಿಂದ ಸಿದ್ಧಲಿಂಗ ಸ್ವಾಮೀಜಿಯವರು ಕೆಲಸವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಅವರ ಬದುಕು ಹೇಗಿತ್ತು ಅಂತಂದರೆ, ಕೊನೆ ಮಾತು ಅಂತಂದರೆ, ಒಬ್ಬ ಸಂತ ಆತ ಭೌತಿಕ ದೇಹವನ್ನು ತ್ಯಜಿಸಿದಾಗ ಆತನ ಸಮಾಧಿಯ ಮೇಲೆ ಒಂದು ಮಾತನ್ನು ಬರೀಲಿಕ್ಕೆ ಹೇಳಿದ್ದು ಪ್ರತೀತಿ ಇದೆ. ಅದೇನು ಅಂತಂದರೆ, ಈ ನೈದರ್ ಬಾರ್ನ್ ನಾರ್ ಡೆಡ್, ಈ ಟ್ರಾವೆಲ್ಡ್ ಇನ್ ದಿಸ್ ಗೋ ಫ್ರಮ್ ದಿಸ್ ಸ್ಟೇಟ್ ಟು ದಿಸ್ ಸ್ಟೇಟ್ ಅಂತ ಬರೀಬೇಕು ಅಂತ ಹೇಳಿದಂತ. ಹಾಗೆ ಸಿದ್ಧಗಂಗಾ ಮಹಾಸ್ವಾಮಿಗಳವರ ದಿನಮಾನದಲ್ಲೂ ಕೂಡ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿ ನೈದರ್ ಬಾರ್ನ್ ನಾರ್ ಡೆಡ್, ಹಿ ಟ್ರಾವೆಲ್ಡ್ ಇನ್ ದಿಸ್ ಗ್ಲೋಬ್ ಫ್ರಮ್ 1/4/1908 ಟು 21/1/2019 ಅಂತ ಇದ್ದರೆ ಅವರು ಜಗತ್ತಿನಲ್ಲಿ ಆ ಪ್ರಯಾಣವನ್ನು ಮಾಡಿದ್ದಾರೆ. ಅವರು ಪ್ರಯಾಣ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅವರ ಜೊತೆ ಸಹ ಪ್ರಯಾಣಿಕರಾಗಿದ್ವಿ ಅಂತಕ್ಕಂತಹದ್ದು ನಮಗೆಲ್ಲ ಹೆಮ್ಮೆ ಪಡ್ತಕ್ಕಂತಹದ್ದು. ಗುರುಗಳಿಗೆ ಮಾತ್ರ ಅಲ್ಲ, ಅವ್ರು ನೋಡಿದಂತಹ, ಅವರ ಪಾದಸ್ಪರ್ಶವನ್ನು ಮಾಡಿದಂತಹ, ಅವರ ಮಾತುಗಳನ್ನು ಕೇಳಿದಂತಹ, ಅವರ ದಿವ್ಯ ದೃಷ್ಟಿಯಿಂದ ವಿಶೇಷ ಅನುಭವವನ್ನು ಪಡೆದುಕೊಂಡಂತಹ ನೀವೆಲ್ಲರೂ ಕೂಡ ಸಂತೋಷ ಪಡಬೇಕಾದದ್ದು ಅಂತಂದರೆ, 101 ವರ್ಷಗಳ ಬದುಕಿದ್ದಂತಹ ಸಂತರ ಬದುಕಿನ ಅವಧಿಯಲ್ಲಿ ನಾವು ಬದುಕಿದ್ವಲ್ಲ, ಅದೇ ನಮ್ಮ ಪುಣ್ಯ ವಿಶೇಷ, ಭಗವಂತ ಕೊಟ್ಟಂತಹ ಕರುಣೆ ಅಂತ ಭಾವಿಸಬೇಕು. ಅಂಥ ಪೂಜ್ಯರ ಆದರ್ಶಗಳು ಈ ನಾಡಿನಲ್ಲಿ ಶಾಶ್ವತವಾಗಿ ಬೇಕಾದಂತಹ ಪ್ರಯತ್ನಗಳು ನಿರಂತರವಾಗಿ ನಡೆಯಲಿ ಅಂತನ್ನುವ ಶುಭ ಹಾರೈಕೆಯನ್ನು ವ್ಯಕ್ತ ಮಾಡಿ, ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ, ಸಿದ್ಧಲಿಂಗ ಮಹಾಸ್ವಾಮಿಗಳು ಶಿವಕುಮಾರ ಮಹಾಸ್ವಾಮಿ ಕಟ್ಟಿ ಬೆಳೆಸಿರುವಂತಹ ಈ ಒಂದು ಅದ್ಭುತವಾದ ಸಾಹಸಮಯವಾದ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಎಲ್ಲ ಪೂಜ್ಯರು, ಭಕ್ತಾದಿಗಳು ಅದೇ ರೀತಿಯ ನಿರಂತರವಾದ ಸಹಾಯ ಸಹಕಾರ ಬೆಂಬಲಗಳನ್ನು ಕೊಟ್ಟು ಈ ಕೆಲಸಗಳು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಅನ್ನುವ ಆಶಯವನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ಸಮಸ್ತರಿಗೂ ಇರಲಿ ಅಂತ ಹಾರೈಸಿ 4 ಮಾತಿಗೆ ವಿರಾಮವನ್ನು ಕೊಡ್ತಾರೆ. 2009ರಲ್ಲಿ ಪರಮ ಪೂಜ್ಯಗಳ ಜನ್ಮಶತಮಾನೋತ್ಸವ ಆದಾಗ ನಾನಿಲ್ಲಿ ಜಿಲ್ಲಾಧಿಕಾರಿಯಾಗಿ ಬರಲಿಕ್ಕೆ 3 ವರ್ಷಗಳ ಕಾಲ ಇಲ್ಲಿರಲಿಕ್ಕೆ ಮಾರ್ಗದರ್ಶನ ಕೊಟ್ಟಂಥ ಶ್ರೀಗಳವರನ್ನು ಈ ವೇದಿಕೆಯ ಮೂಲಕ ಸ್ಮರಿಸ್ಕೊಳ್ತಾ, ಇದೀಗ ತಾನೇ ಆಶೀರ್ವಚನವನ್ನು ಮಾಡಿ ಸಿದ್ಧಲಿಂಗ ಶ್ರೀಗಳವರ ನೈತಿಕ ಸ್ಥೈರ್ಯವನ್ನು ತುಂಬಿದಂತಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಸುತ್ತೂರು ಪರಮಪೂಜ್ಯ ಜಗದ್ಗುರುಗಳವರಿಗೆ ಶ್ರೀಮಠದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿ ಸಮರ್ಪಣೆ.